ಗೈಸ್ ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಬಿ ಕಾಮ್ನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದೀನಿ. ಅದೇನಪ್ಪ ಅಂತ ಅಂದರೆ, ನೀವು ತುಂಬ ಜನ ಆಡಿಟಿಂಗು ಕನ್ನಡ ನೋಟ್ಸ್ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ ಗೈಸ್, ಮೊದಲನೇದಾಗಿ ಆಡಿಟಿಂಗ್ದು. ಸೊ ಇಂಟ್ರಡಕ್ಷನ್ ಟು ಆಡಿಟಿಂಗು, ನೆಕ್ಸ್ಟು ವೆರಿಫಿಕೇಷನ್ ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು, ಇಂಟರ್ನಲ್ ಕಂಟ್ರೋಲ್ದು. ಸೊ ಆಡಿಟರ್ ಲಾಸ್ಟ್ನ ಚಾಪ್ಟರ್ ಇದೆಯಲ್ಲ, ಅಂದರೆ ಪ್ರೊಫೆಷನಲ್ ಎಥಿಕ್ಸು. ಓಕೆ, ಇದ್ರದ್ದು ಇಷ್ಟದೇ ಮಾತ್ರ ನೋಟ್ಸ್ ಸಿಕ್ಕಿರೋದು ಕನ್ನಡದಲ್ಲಿ. ಸೊ ಅದರಲ್ಲಿ ಯಾವ ಕಂಟೆಂಟ್ ಇದೆ ಅಂತ ನಮ್ಮ ತುಮಕೂರು ಯೂನಿವರ್ಸಿಟಿದು ಅದು ಕನ್ನಡ ನೋಟ್ಸ್ ಆಗಿರೋದ್ರಿಂದ ಸೊ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸೊ ನಿಮಗೂ ಗೊತ್ತು. ಸೊ ಈಗ ಬನ್ನಿ, ಈ ಫಸ್ಟ್ನೇ ಚಾಪ್ಟರಿಂದ ಅಂದರೆ ಏನು ನಾನು ನೋಟ್ಸ್ ಅಪ್ಲೋಡ್ ಮಾಡ್ತೀನಿ, ಈ ನೋಟ್ಸ್ ಬೇಕು ಅಂತ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಸೊ ಮೊದಲನೇದಾಗಿ ನೀವು ಗಮನದಲ್ಲಿ ಇಟ್ಕೊಬೇಕು, ಈ ನೋಟ್ಸಲ್ಲಿ ಏನೇನು ಕಂಟೆಂಟು ಇದೆ. ಸೊ ತುಮಕೂರು ಯೂನಿವರ್ಸಿಟಿಯ ಈ ಸಿಲೆಬಸಲ್ಲಿ ಅಂದರೆ ನಾನೇನು ನೋಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬಟ್ ಏನೇನು ಕಂಟೆಂಟ್ ಇದೆ ಅಂತ ಮೊದಲು ನೋಡ್ಕೊಳ್ಳಿ. ಓಕೆ, ಮೊದಲು ಆಡಿಟಿಂಗು. ಓಕೆನಾ, ಮೊದಲನೇದಾಗಿ ಆಡಿಟ್ ಪ್ರೋಗ್ರಾಮು, ವೆರಿಫಿಕೇಷನ್, ವ್ಯಾಲ್ಯೂಯೇಷನ್, ಅಸೆಟ್ಸ್ ಲಯಬಿಲಿಟೀಸು, ಕಂಪನಿ ಆಡಿಟರು. ಓಕೆ, ಈ ಥರ ಇರುವಂಥದ್ದು. ಸೊ ಅಂದರೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ದು ನೀವು ಇಂಟ್ರಡಕ್ಷನ್ ಟು ಆಡಿಟಿಂಗ್ ಅಂತ ಇದೆ, ಅಂದರೆ ಲೆಕ್ಕ ಪರಿಶೋಧನಾ ಶಸ್ತ್ರಾಸ್ತ್ರ ಪೀಠಿಕೆ ಅಂತ ಹೇಳಿಬಿಟ್ಟು. ಸೊ ತುಂಬ ಕಂಟೆಂಟ್ ಇದ್ದಾವೆ, ನೋಡ್ಕೊಬೋದು. ಸೊ ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಇಂಟರ್ನಲ್ ಚೆಕ್ ಅಂತ ಬರುತ್ತಲ್ಲ, ಸೊ ಅದು ಸಹ ತುಂಬ ಇದೆ. ಓಕೆ, ಯು ಡೋಂಟ್ ವೆರಿ. ಮತ್ತು ವಾಚಿಂಗ್ ಅಂತ ಇದೆ, ಬಟ್ ನಾವು ವಾಚಿಂಗ್ ಅಂತಲ್ಲಿ ನಮ್ಮ NEP ಸಿಲೆಬಸಲ್ಲಿ ಇಲ್ಲ. ಸೊ ಆದ್ದರಿಂದ ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ನೆಕ್ಸ್ಟು ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ನೋಡೋದಾದರೆ, ಸೊ ಇದನ್ನು ಸಹ ನೀವು ನೋಡ್ಕೊಬೋದು. ಓಕೆನಾ. ಸೊ ನೆಕ್ಸ್ಟು ಆಡಿಟರ್ ಲಿಮಿಟೆಡ್ ಕಂಪನಿ ಆ್ಯಂಡ್ ಆಡಿಟರು, ಅಂದರೆ ಕಂಪನಿ ಲೆಕ್ಕ ಪರಿಶೋಧನೆ ನೇಮಕ. ಓಕೆ, ಈ ಥರ ಎಲ್ಲನೂ ಅಂದರೆ ಆಡಿಟಿಂಗ್ ಅಂಡರ್ ಕಂಪ್ಯೂಟೇಷನ್ಸು. ಓಕೆ, ಈ ಥರ ಎಲ್ಲನೂ ಕನ್ನಡದಲ್ಲಿ ಇದೆ. ಬೇಕಾದ್ರೆ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ಫಸ್ಟ್ನೇ ಚಾಪ್ಟರ್ ಇದು. ಸೊ ಇಂಟ್ರಡಕ್ಷನ್ ಟು ಆಡಿಟಿಂಗು. ಸೊ ಇದರಲ್ಲಿ ನಿಮಗೆ ಇಷ್ಟು ಆದಮೇಲೆ ಇಷ್ಟು ಆದಮೇಲೆ ನಿಮಗೆ ಇನ್ನೊಂದು ನೋಡೋದಾದರೆ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಸಹ ಲಾಸ್ಟಲ್ಲಿದೆ, ಬೇಕಾದ್ರೆ ನೀವು ನೋಡ್ಕೊಬೋದು. ಓಕೆ, 2 ಮಾರ್ಕ್ಸಿಗೆ, ಓಕೆ 8 ಮಾರ್ಕ್ಸಿಗೆ, ಓಕೆ 16 ಮಾರ್ಕ್ಸಿಗೆ ಅಂದರೆ ನೀವು 12 ಮಾರ್ಕ್ಸಿಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ CBCSದು, ಬಟ್ ಇದು NEP ಸಿಲೆಬಸ್ಗೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಈ ನಾಲ್ಕು ವೀಡಿಯೋಸ್ ಏನಿದೆ, ಅಂದರೆ ಈ 4 PDF ಏನಿದೆ, ಈ PDFನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊತಾ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಬೈ. ಮತ್ತೊಂದು ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಸಹ ಹೇಳ್ತೀನಿ, ಸೊ ಅವನ್ನ ಒಂದ್ಸತಿ ರೈಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಬೈ. ಸಿ ಯು. ಮತ್ತೊಂದು ಸಿಗ್ತೀನಿ.